ನನ್ನ ಮಕ್ಕಳ ಇಷ್ಟೊತ್ತಕ್ಕ ನಾನು ಆಟಗಳು ಆಡಿದ್ರೆ ನೀವು ನಾಳೆ ಗಾಂಧಿ ಜಯಂತಿ ಅಂತೆ ಬಾರ್ಕ್ ಹೋದಂತೆ ಎಣ್ಣೆ ಸಿಗಲ್ವಂತೆ. ಅಯ್ಯೋ ನನ್ನ ಮಕ್ಕಳ ಟೈಮ್ ವೇಸ್ಟ್ ಮಾಡ್ಬಿಟ್ರಲ್ಲ ಅದೊಂದು. ಬೀಗರ್ಗಳಿದ್ರ ಊರು ಕಸ್ಟಮರ್ ಇದ್ರ ಏನೆಲ್ಲ ಹುಲಿ ಆರಾಮ ಹೋಗ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಅದೇನಿಲ್ಲಪ್ಪ, ಅದೇ 90 ಅದೇ 60 ನೋಡಿ ಪಾಠ ಕೆಟ್ಟ ಹೇಳ್ತೀಯಾ? ಅದೇ ಅಣ್ಣ ಬರೀ ಯಾವಾಗಲೂ ಬರೀ ಕುಡಿಯೋದ್ರ ಬಗ್ಗೆ ಹೇಳ್ತೀಯಲ್ಲ. ಸಹೋದರ, ಮದುವೆ ಮನೆಗೆ ಹೋದ್ರೆ ಮದುವೆ ಸುದ್ದಿ ಮಾತಾಡ್ತಾರೆ, ಸಾವು ಮನೆಗೆ ಹೋದ್ರೆ ಸಾವು ಸುದ್ದಿ ಮಾತಾಡ್ತಾರೆ. ಬಾರಕ್ಕೆ ಬಂದ್ಮೇಲೆ 96 ಅಂತಾನೆ ಕೇಳ್ಬೇಕು. ಹೌದು, ಅವೆಲ್ಲ ಬಿಡಿ. ಒಂದು ಒಬ್ಬಟ್ಟು ಹೇಳ್ತೀನಿ, ಹೇಳ್ತೀರಾ? ಏನು ಹೇಳ? ಕೇಳಿ, ಎಲ್ರು ಕಿವಿ ಕೊಟ್ಟು ಕೇಳಿ. ಹೆಣ್ಮಕ್ಳು ನೋಡಿದಾಗ ಖುಷಿ ಪಡ್ತಾರೆ, ಹಾಕ್ಸ್ಕೋಬೇಕಾರೆ ನೋವು ಪಡ್ತಾರೆ, ಹಾಕ್ಸ್ಕೊಂಡ ಮೇಲೆ ನೋಡಿ ತುಂಬಾ ಖುಷಿ ಪಡ್ತಾರೆ, ತೆಗಿಬೇಕಾರೆ ಬೇಜಾರು ಮಾಡ್ಕೋತಾರೆ. ಏನ್ ಹೇಳಿ ಇದು? ಯಾಕೆ ನಿಂತ್ಕೊತಾ ಇದ್ದೀರಾ? ಕೂತ್ಕೊಂಡು ಹೇಳಿ, ಪರವಾಗಿಲ್ಲ. ಮರ್ಯಾದೆ ಕೊಡ್ಬೇಕಲ್ವಾ? ಅದೆಲ್ಲ ಏನಕ್ಕೆ? ಅವೆಲ್ಲ ಏನ್ ಬೇಡ. ಕೋಸೆ ನಮ್ಮ ಹತ್ರ ಬಂದ್ಬಿಟ್ಟಿದ್ರೆ ಗಬ್ ಗಬಾಗ್ ಮಾತಾಡಿ. ಯಾಕೆ ಹೊಡಿತೀರಾ? ಗೊತ್ತಿಲ್ಲ ಅಂದ್ರೆ ಸೋಲ್ ಹಾಕೋಬೇಕು. ಈಗೆಲ್ಲ ಹೊಡೆಯಂಗಿಲ್ಲ. ಏನು ಗೊತ್ತಿಲ್ಲ? ನಮ್ಮ ಹತ್ರ ಗಬ್ಬ ಮಾತಾಡ್ತೀವಿ ನಾವು. ಏನ್ ಕಪ್ಪು ಇದು? ಬಳೆಗಳ ವಿಷಯ. ಅದೇ ಬಳೆಗಳ ವಿಷಯ ಆಗುತ್ತಿದ್ದು. ಇರು ಹೇಳತಕ್ಕ. ಹೆಣ್ಮಕ್ಳು ಬಳೆ ನೋಡಿದಾಗ ಖುಷಿ ಪಡ್ತಾರ, ಹಾಕೋಬೇಕಾರೆ ನೋವಾಗತ್ತ, ಹಾಕ್ಸ್ಕೊಂಡ ಮೇಲೆ ನೋಡಿ ಖುಷಿ ಪಡ್ತಾರ, ತೆಗಿಬೇಕಾರೆ ಹೊಡೆದೋಗ್ಬಿಟ್ರೆ ಅದನ್ನ ನೋಡಿ ಬೇಜಾರು ಮಾಡ್ಕೊಳಲ್ವಾ? ಓಡಿಸ್ಯಾಳ ಮಾತ ಯಾಕೆ ಬಿಡಿಸಲ್ಲ ನಿನ್ಗೆ? ಮಗನೇ ಗೊತ್ತಿಲ್ಲ ಅಂದ್ರೆ ನನ್ನ ಚಟ್ಟನ್ ಮಗ ಅಂತ ಒಪ್ಕೋಬೇಕು. ಹಂಗಂದ್ಬಿಟ್ಟು ಹೊಡೆಯದ ಹೆಂಗ್ ಹೊಡಿತೀಯ ನೋಡು, ಸ್ಟುಪಿಡ್ ಫೆಲೋ. ಆಯ್ತು ಬಿಡು, ಹಳೆ ಹುಲಿ ನೋವಾಯ್ತಾ ತುಂಬಾ? ಹ್ಞೂ, ಮತ್ತೆ ನೋಡ್ದಿರೋ ನೋಗೆ ತುಂಬ ಬಾಟ್ಲೆ ಕುಡಿಬೇಕು. ಹೋಗಿ ಒಂದು ಬಾಟ್ಲೆ ಎಣ್ಣೆನ ಕೇಳ್ತೀರಾ? ಅದನ್ನ ಕುಡ್ದಂತೆ ಡಬಲ್ಗಳಾಗ್ಬಿಟ್ರ. ಕುಡಿಯೋದಕ್ಕೂ ಒಂದು ಪಾಲಿಸಿ ಇದೆಯಮ್ಮ, ಅದನ್ನ ಮೇಂಟೈನ್ ಮಾಡಬೇಕು. ಲೈಟಾಗಿ ಕುಡಿಬೇಕು, ಟೈಟಾಗಿ ತಿನ್ಬೇಕು. ನಂತರ ಅದನ್ನ ಟೈಟಾಗಿ ಕುಡಿದು ಲೈಟಾಗಿ ತಿಂದ್ರೆ ಪ್ರಬಲ ಆಗದೇನೆ ಏನಾಗಬೇಕು ಮತ್ತೆ? ಬೇಜಾರು ಮಾಡ್ಕೋಬೇಡ. ಕತ್ತೆಗೆ ಗೊತ್ತು ಕಸ್ತೂರಿ ಪರಿಮಳ, ಬರೀ ಕುಡ್ಸೋದಲ್ಲ, ಕುಡಿದು ನೋಡ್ಬೇಕಮ್ಮ. ಅದೆಲ್ಲ ಬಿಡು ಹಳೆ ಹುಲಿ, ನಾಳೆ ಗಾಂಧಿ ಜಯಂತಿ. ಹೌದಾ? ಬಾರ್ಗಳೆಲ್ಲ ಬಂದಾಗ್ಬಿಡ್ತವೆ. ಎಣ್ಣೆ ಬೇಕು ಅಂದ್ರೆ ಇವತ್ತೇ ಹೋಗಿ ತಗೊಂಡ್ ಮಾಡಿಕೋ. ನಾಳೆ ಒಂದಕ್ಕೆ 3 ತಿಳ್ಕೊಂಡು ತಗೋಬೇಕಾಗ್ತದೆ. ಅಪ್ಪ ನನ್ನ ಮಕ್ಕಳ ಇಷ್ಟೋ ತನಕ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ರಲ್ಲ. ನಾಳೆ ಗಾಂಧಿ ಜಯಂತಿ ಅಂತೆ, ಎಣ್ಣೆ ಸಿಗದಂತೆ, ಭಾರತ ಹೋದಂತೆ, ಅಷ್ಟು ಗೊತ್ತಾಗಲ್ಲ ನಿಮ್ಗೆ. ಮುಂಚೆನೆ ಹೇಳಕ್ ಏನಾಗಿತ್ತು ನಿನಗೆ? ಹಳೆಯವನಿಗೆ ಏನ್ ಸಮಾಚಾರ ಅಂತ ಕೇಳ್ತೀಯ? ನಿನಗೆ ಹೇಳಕ್ಕಾಗಲ್ಲ ನಿಮಗೆ. ಟೈಮ್ ವೇಸ್ಟ್ ಏನಿಲ್ಲ.